ಅಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ರಾಷ್ಟ್ರೋತ್ಸವದ ವೇದಿಕೆಯಲ್ಲಿ ನಮ್ಮ ವಿದ್ಯಾಕೇಂದ್ರಕ್ಕೆ ಅತಿಥಿಯಾಗಿ ಆಗಮಿಸಿರುವಂಥ ಶ್ರೀ ವಿಜಯ ವೆಂಕಟೇಶ್ ಡಾಕ್ಟರು ಕೆ ಕಾರ್ಯದರ್ಶಿಗಳಾದ ಬಸವನಗೌಡ್ರೆ, ಪ್ರಾಂಶುಪಾಲರಾದ ರಂಗನಾಥ್ ಸರ್, ಎಲ್ಲ ನಮ್ಮ SMC ಸದಸ್ಯ ಬಂಧುಗಳೇ, ನಮ್ಮ ಬೆನ್ನೆಲುಬಾಗಿ ನಿಂತಿರುವಂಥ ಎಲ್ಲ ಪಾಲಕ ಪೋಷಕರೇ, ಮುದ್ದು ಮಕ್ಕಳೇ, ರಾಷ್ಟ್ರೋತ್ಥಾನ ಪರಿಷತ್ತು 1965ನೇ ಇಸ್ವಿನಲ್ಲಿ ಸಂಘದ ಪ್ರೇರಣೆಯಿಂದ ಪ್ರಾರಂಭವಾದಂಥದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರವನ್ನು MS ಭಾರತೀಯ ಮಜ್ದೂರ್ ಸಂಘವನ್ನು ಪ್ರಾರಂಭ ಮಾಡಿದ್ರು. ಹೀಗೆ ಅನೇಕರು, ಏಕನಾಥ್ ಜಿ ರಾನಡೆ ಕನ್ಯಾಕುಮಾರಿನಲ್ಲಿ ವಿವೇಕಾನಂದರ ಶಿಲಾಸ್ಮಾರಕವನ್ನು ಪ್ರಾರಂಭ ಮಾಡಿದ್ರು. ಅದರ ಮುಖಾಂತರ ಪ್ರಾರಂಭವಾದಂಥ ಅನೇಕ ವಿದ್ಯಾಕೇಂದ್ರಗಳು ಇಡೀ ದೇಶದಲ್ಲಿ ನಮ್ಮತನವನ್ನು ಬೆಳೆಸುವಂಥ ಪ್ರಯತ್ನವನ್ನು ವಿವೇಕಾನಂದ ವಿದ್ಯಾಕೇಂದ್ರಗಳು ಮಾಡಿದವು. ಆ ಎಲ್ಲ ಹಿರಿಯರ ದೃಷ್ಟಿ ಹಾಗೆ ಅವರ ಯೋಚನೆಯ ಪರಿಣಾಮವಾಗಿ ರಾಷ್ಟ್ರೋತ್ಥಾನ ಪ್ರಾರಂಭವಾದಂಥದ್ದು ಉತ್ಥಾನ ಅನ್ನುವಂಥ ಒಂದು ಮಾಸಪತ್ರಿಕೆಯನ್ನು ರಾಷ್ಟ್ರೀಯ ಸಾಹಿತ್ಯ ಕೊಡಬೇಕು. ಮೋಜಿನ ಸಾಹಿತ್ಯ 100 ಜನ ಬರೀತಾರೆ. ಹಾಗೆ ಬೇರೆ ಬೇರೆ ಸಾಹಿತ್ಯವನ್ನು ಬರೀತಾರೆ. ಆದರೆ ರಾಷ್ಟ್ರದ ಕುರಿತು ಸಾಹಿತ್ಯ ನಿರ್ಮಾಣ ಮಾಡುವಂಥದ್ದು ಬಹಳ ಕಷ್ಟ. ಈ ಕೆಲಸವನ್ನು ರಾಷ್ಟ್ರೋತ್ಥಾನ ಕೈಗೆತ್ಕೊಂಡು ಯಶಸ್ವಿಯಾಗಿ ಮಾಡಿತು. ಅದರದೇ ಒಂದು ಭಾಗದಲ್ಲಿ 1972ನೇ ಇಸ್ವಿಯಿಂದ ಮಕ್ಕಳಿಗೂ ನಮ್ಮ ದೇಶದ ಅನೇಕ ಮಹಾಪುರುಷರಿದ್ದಾರೆ, ಅವರ ಜೀವನ ಪರಿಚಯ ಮಾಡಬೇಕು ಅಂಥೇಳಿ ಭಾರತಿ ಎನ್ನುವಂಥ ಪುಸ್ತಕ ಬಂತು. LS ಶೇಷರಾಯರು ಅವರ ಜನ್ಮಶತಾಬ್ದಿ ವರ್ಷ ಇದು. ಅವರು ಅದರ ನೇತೃತ್ವ ತಗೊಂಡ್ರು. 510 ಪುಸ್ತಕಗಳನ್ನು ಅವರ ಕಾಲಾವಧಿಯಲ್ಲಿ ಮುದ್ರಣ ಮಾಡಿದ್ರು. ನಮ್ಮ ಅನೇಕ ಹಿರಿಯ ವಿದ್ಯಾರ್ಥಿಗಳು, ಇವತ್ತಿನ ನಮ್ಮೆಲ್ಲ ಮಕ್ಕಳು, ನಮ್ಮದು ಒಂದು ಯೋಜನೆ ಇದೆ. ಈ ಒಂದು ಸಾಹಿತ್ಯ, ಅದು ರಾಷ್ಟ್ರ ಸಾಹಿತ್ಯ, ಮನೆ ಮನೆಯನ್ನು ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಮಕ್ಕಳಿಗೂ ಕೊಟ್ಟಿದ್ದೀವಿ. ನಮ್ಮ ಮಕ್ಕಳು ಆ ಪುಸ್ತಕಗಳನ್ನು ಓದಿ ಅನೇಕ ಮಹಾಪುರುಷರಿಂದ ಪ್ರೇರಣೆಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಅನೇಕ ಪುಸ್ತಕಗಳು ಸಹಿತ ಬಂತು. ಭುಗಿಲು ಅನ್ನುವಂಥ ಪುಸ್ತಕ 1975ನೇ ಇಸ್ವಿಯಲ್ಲಿ ನಡೆದಂಥ ತುರ್ತು ಪರಿಸ್ಥಿತಿಯನ್ನು ಕುರಿತಂಥ ಪುಸ್ತಕ. ಈ ರೀತಿ ಅನೇಕ ಪುಸ್ತಕಗಳು ಮಾಡಿಕೊಂಡು ಸಂಘದ ಹಿರಿಯರನ್ನು, ಆವಾಗ ಪ್ರಾಂತ ಪ್ರಚಾರಕರಾಗಿದ್ದಂಥ ಹೋವೆ ಶೇಷಾದ್ರಿಗಳ ಜೊತೆ ಮಾತಾಡ್ತಾರೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ 72ನೇ ಇಸ್ವಿನಲ್ಲಿ ಹಗರಿಬೊಮ್ಮನಹಳ್ಳಿಯಲ್ಲಿ ಒಂದು ಶಾಲೆ ಪ್ರಾರಂಭ ಆಯಿತು, ನಮ್ಮ ಶಾಲೆ. ಅದಾದ ನಂತರದಲ್ಲಿ ಕ್ರಮೇಣ 73ರಲ್ಲಿ ಪ್ರಾಥಮಿಕ ಶಾಲೆ, 80ರಲ್ಲಿ ಪ್ರೌಢಶಾಲೆ, 2000ದಲ್ಲಿ ನಮ್ಮ ಶಾರದಾ ವಿದ್ಯಾಮಂದಿರ, 2013ರಲ್ಲಿ ನಮ್ಮ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶುರುವಾಯಿತು. 10 ವರ್ಷಗಳನ್ನು ಮುಗಿದು 11ನೇ ವರ್ಷದಲ್ಲಿ ನಾವು ಇದ್ದೀವಿ. ಈ ಸಂದರ್ಭದಲ್ಲಿ ಅನೇಕರು ನಮಗೆ ಸಹಕಾರಿಗಳಾಗಿ ನಿಂತಿದ್ದಾರೆ. ಇಲ್ಲಿ ಶಾಲೆ ಇಷ್ಟೇ ಅಲ್ಲ, ರಾಷ್ಟ್ರೋತ್ಥಾನದ ಕಲ್ಪನೆ ಹೆಸರೇ ಹೇಳೋ ಹಾಗೆ ಕೇವಲ ನನ್ನ ಉದ್ಧಾರ ಅಲ್ಲ, ಅದಕ್ಕೆ ಬದಲಾಗಿ ವಿವೇಕಾನಂದರು ಹೇಳಿದಾಗೆ ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ನನ್ನ ಶಾಲೆ ಅಷ್ಟೇ ಚೆನ್ನಾಗಿರ್ಬೇಕು, ನಾನು ಒಂದೇ ಅಲ್ಲ, ಅದಕ್ಕೆ ಬದಲಾಗಿ ಈ ಶಿಕ್ಷಣ, ರಾಷ್ಟ್ರೀಯ ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಅನ್ನುವ ಪರಿಕಲ್ಪನೆಯನ್ನು ಇಟ್ಕೊಂಡು ಅನೇಕ ಶಾಲೆಗಳನ್ನು ಪ್ರಾರಂಭ ಮಾಡಿದೆ. 13 ರಾಜ್ಯ ಪಠ್ಯಕ್ರಮ ಶಾಲೆಗಳು ಕನ್ನಡ ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಯುತ್ತೆ. ಹಾಗೆ ಈಗ 13 CBSE ಶಾಲೆಗಳು ನಮ್ಮ ಕನ್ನಡ ನಾಡಿನ ನಾನಾ ಭಾಗಗಳಲ್ಲಿ, ಕಲಬುರಗಿಯಿಂದ ಹಿಡಿದು ಮಂಗಳೂರು ತನಕ CBSE ಶಾಲೆಗಳು ಪ್ರಾರಂಭ ಆಗಿದೆ. ಅಲ್ಲೆಲ್ಲ ಪೋಷಕರ ನಿಮ್ಮ ಸಹಕಾರ ಉತ್ತಮವಾಗಿದೆ. ಬಹುದೊಡ್ಡ ಸಂಖ್ಯೆಯಲ್ಲಿ ನಮ್ಮದು ನಡೀತಾ ಇದೆ. ನಮ್ಮ ಕಲ್ಪನೆ ಕೇವಲ ವ್ಯಕ್ತಿ ತನಗೋಸ್ಕರ ಬದುಕೋದಲ್ಲ, ರಾಷ್ಟ್ರಕ್ಕೋಸ್ಕರ ಬದುಕಬೇಕು. ಆವಾಗ ಮಾತ್ರ ನಾವು ಸುಖವಾಗಿರ್ತೀವಿ. ಪರಮಪೂಜನೀಯ ಗುರೂಜಿಯವರು ಸಂಘದ 2ನೇ ಸಾರ ಸಂಘ ಚಾಲಕರು. ಅವ್ರು ಹೇಳಿದಂಥ ಒಂದು ಮಾತು ನೆನಪು ಬರುತ್ತೆ, ರಾಷ್ಟ್ರಾಯ ಸ್ವಾಹ ಇದಂ ನಮಮ.
ಎಲ್ಲವೂ ರಾಷ್ಟ್ರಕ್ಕೆ. ಈ ದಿವಸ ಈ ಶಾಲೆಯ ವಾರ್ಷಿಕೋತ್ಸವ ಅಥವಾ ಸ್ಕೂಲ್ ಡೇ ಅಂತೀರ, ಅದಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತು ಶಾಲೆಯ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನಗೆ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಜಾಸ್ತಿ ಬರಲ್ಲ, ಆದರೆ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶ ಗ್ರಾಮೀಣ ಪ್ರದೇಶ ಜಾಸ್ತಿ ಇರ್ತಕ್ಕಂಥ ದೇಶದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಸರ್ಕಾರಗಳು ಅಂತ ಹೇಳೋಕ್ಕೆ ಕೊಡ್ತಕ್ಕಂಥ ಒಂದು ಎಲ್ಲ ಸೇವೆಗಳನ್ನು ಮತ್ತು ಆಪರ್ಚುನಿಟೀಸ್ಗಳನ್ನು ನಾವು ಗ್ರಾಮೀಣ ಪ್ರದೇಶದವರು ಅದನ್ನು ಉಪಯೋಗಿಸ್ಕೊಂಡು ಅದನ್ನ ಮೇಲೆ ಬರಬೇಕು ಅಂಥೇಳಿ ತಮ್ಮೆಲ್ಲರನ್ನು ನಾನು ಕೇಳ್ಕೊಳ್ತೇನೆ. ಈ ಉದ್ದೇಶದಿಂದ ನಾವು ಸಿಟಿಯಲ್ಲಿ ಬೆಳೆದರೂ ಸಹಿತ ಗ್ರಾಮೀಣ ಪ್ರದೇಶದಲ್ಲಿ ನನ್ನ ಸೇವೆ ಸಲ್ಲಿಸ್ಬೇಕಂಥೇಳಿ ನನ್ನದೇ ಆದ ಒಂದು ಉದಾಹರಣೆ ಕೊಟ್ಟು ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತು ಹೇಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ದಿವಸ ನಾನು ಒಂದೆರಡು ಮಾತು ಮಾತಾಡ್ತೀನಿ. ನಾನು ಬಾಂಬೆಯಲ್ಲಿದ್ದಾಗ ನನಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸೀಟ್ ಸಿಕ್ಕಿತ್ತು. ಯಾವುದೋ ಕಾರಣಕ್ಕೆ ನಾನು ವಾಪಸ್ ಬಂದಮೇಲೆ ಹೊಸಪೇಟೆಯಲ್ಲಿ ಡಾಕ್ಟರ್ಸ್ ಕಡಿಮೆ ಇದ್ದಾವೆ, ನೀವೆಲ್ಲ ಮುಂದುವರಿದ ಜನ ಇದ್ದೀರಾ, ಇಲ್ಲೊಂದು ದೊಡ್ಡದೊಂದು ಆಸ್ಪತ್ರೆ ಮಾಡಿರಿ ಅಂತ ಭಾಳ ಜನ ನಮ್ಮ ತಂದೆ ತಾಯಿನ ಕೇಳ್ಕೊಂಡ್ರು. ನಾನು ಬೇಡ, ನಾನು ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು, ನನ್ನ ಸೇವೆ ಅಲ್ಲಿ ಸಲ್ಲಿಸಬೇಕು ಅಂತ. ಕಷ್ಟ ಇರುತ್ತೆ, ಯಾಕೆ ಹೋಗ್ತೀಯಾ ಅಂತ. ಬಟ್ ಅದೆಲ್ಲನೂ ಬದಿಗೆಟ್ಟು ನಾನು ಮರಿಯಮ್ನಳ್ಳಿ 78ನೇ ಇಸ್ವಿಯಲ್ಲಿ ಪಾಸಾದ ತಕ್ಷಣ ಬಂದಾಗ ಕುಡಿಯೋ ನೀರಿಗೂ ಮತ್ತು ನೀರು ಬಳಸುವ ನೀರಿಗೂ ಬಹಳ ಕಷ್ಟ ಇತ್ತು. ದೇವಾನುಗ್ರಹ ಏನೋ ಗೊತ್ತಿಲ್ಲ ನನಗೆ, ಒಬ್ಬರು ಜಾಗ ಕೊಟ್ಟರು ನನಗೆ. ಇಲ್ಲಿ ಬೋರ್ವೆಲ್ ಬಿದ್ದರೆ ನೀರು ಬಿದ್ದರೆ ನಾನು ಮರಿಯಮ್ನಳ್ಳಿಯಲ್ಲಿ ಇಡ್ತೀನಿ, ಇಲ್ಲಾಂದರೆ ನಾನು ಇರಲ್ಲ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. 400-500 ಅಡಿ ಆಗ್ತಕ್ಕಂಥ ಬೋರ್ವೆಲ್ಗಳಲ್ಲಿ ನೀರು ಭಾಳ ಫೇಲ್ ಆಗ್ತಾಯಿತ್ತು. ಆವಾಗಿನ MI ಗೋಲ್ಪಡೆಯವರು ಟ್ಯಾಂಕರಿಂದ ನೀರು ಸಪ್ಲೈ ಮಾಡ್ತಾಯಿದ್ರು ಮರಿಯಮ್ನಳ್ಳಿಗೆ. ಸೊ ನನ್ನ ಬೇಡಿಕೆಯನ್ನು ದೇವರು ಮನ್ನಿಸಿಬಿಟ್ಟು ಆ ಜಾಗದಲ್ಲಿ ಬರೀ 60 ಅಡಿಗೆ ನೀರು ಕೊಟ್ಟರು. ಸೊ ಆ ನೀರು ನನಗೆ ಮರಿಯಮ್ನಳ್ಳಿ ಜೀವನ ಕೊಟ್ಟಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಮ್ಮ ಮನಸ್ಸಿದ್ರೆ ಮಾರ್ಗ ತಾನೇ ಹುಡ್ಕೊಂಡು ಬರುತ್ತೆ ಅನ್ನೋಕ್ಕೆ ಇದೊಂದು ಉದಾಹರಣೆ. ಸೊ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ನಾನೆಲ್ಲ ಕೇಳ್ಕೊಳ್ಳೋದು ಏನಂದರೆ, ನೀವು ಯಾರೂ ಬೇಜಾರು ಪಡೋದು ಬೇಕಾಗಿಲ್ಲ. ನಮ್ಮದು ಸಣ್ಣ ಊರು, ನಮಗೇನು ಪ್ರೋತ್ಸಾಹ ಇಲ್ಲ ಅಂತ. ಭಗವಂತ ಮೇಲೆ ಇದ್ದು ಪ್ರೋತ್ಸಾಹ ಕೊಡ್ತಾ ಇರಬೇಕಾದ್ರೆ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ನಿಮ್ಮೆಲ್ಲರನ್ನು ಪ್ರಯತ್ನ ಮಾಡ್ರಿ ಅಂತ ನಾನು ಕಳಕಳಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಾನು ನಮ್ಮ ವೃತ್ತಿಯನ್ನು ಬೆಳ್ಕೊಂಡು ಹೋದಾಗ ಮರಿಯಮ್ನಳ್ಳಿಯಲ್ಲಿ ಒಂದು ದಿನದ ಲೇಬರ್ 4 ರೂಪಾಯಿ ಕೊಡ್ತಾಯಿದ್ರು. ಲೇಬರ್ ಕ್ಲಾಸ್ ಜಾಸ್ತಿ ಇರ್ತಕ್ಕಂಥ ಮರಿಯಮ್ನಳ್ಳಿಯಲ್ಲಿ ನಾವು ಫೀಸ್ ಜಾಸ್ತಿ ಕೇಳಿದರೆ ಎಲ್ಲಿಂದ ಕೊಡ್ತಾರೆ ಅನ್ನೋ ಒಂದು ಭಾವನೆಯಿಂದ ನಾನೇನು ಮಾಡಿದೆ, ಯಾರನ್ನೂ ಫೀಸ್ ಕೇಳಬಾರ್ದು, ಅವರಾಗಿ ಕೊಟ್ಟರೆ ನಾನು ತಗೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಜನರಲ್ಲಿ ಏನು ಭಾವನೆ ಬಂತೋ ಏನೋ, ಅವರಾಗಿ ತಮಗೆ ಫೀಸ್ ಕೊಡ್ತಾ ಬಂದರು. ಸೊ ಮತ್ತೆ ಈ ಯಾರು ಕಡಿಮೆ ತಿಳ್ಕೊಬೇಡ್ರಿ ಗ್ರಾಮೀಣ ಅಂದರೆ. ಈಗ ಜೈ ಜವಾನ್ ಜೈ ಕಿಸಾನ್ ಅಂದರೆ, ಜೈ ಕಿಸಾನ್ ಅಂದರೆ ಯಾರು? ರೈತರು ಇರೋದು ಇಲ್ಲಿ ಹಳ್ಳಿಯಲ್ಲಿ. ಸೊ ಹಳ್ಳಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ರೈತರು ತಮ್ಮ ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗೋದಕ್ಕೆ ಸ್ಟ್ರಾಂಗ್ ಆಗ್ತದೆ ಅಂಥೇಳಿ ಆ ರೈತರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿ ನಾವೆಲ್ಲ ಸಣ್ಣವರಿದ್ದಾಗ ವಿದ್ಯೆಯಾಗಿ ಭಾಳ ಸ್ಕೂಲ್ಗಳು ಭಾಳ ಕಡಿಮೆ ಇದ್ದು, ಇರ್ತಕ್ಕಂಥ ಶಾಲೆಗಳಿಗೆ ಟೀಚರ್ಸ್ ಸಿಗ್ತಿರ್ಲಿಲ್ಲ. ಈಗ ಟೀಚರ್ಸ್ ಎಲ್ಲರೂ ಹಳ್ಳಿ ಕಡೆಗಡೆ ಹೋಗ್ತಾ ಇದ್ದಾರೆ.
ಹಳ್ಳಿಗಳಲ್ಲಿ ವಿದ್ಯಾ ಫೆಸಿಲಿಟೀಸ್ ಜಾಸ್ತಿ ಆಗಿದೆ. ಈಗ ಈ ಶಾಲೆ CBSE ಸ್ಕೂಲ್ ಇಲ್ಲಿ ತೆಗೆದಿದ್ದಾರೆ ಅಂದರೆ ಇದಕ್ಕೆ ಒಳ್ಳೆಯ ಹೆಸರು ಮಾಡಿದೆ ಮತ್ತು ಇದು ಮುಂದೆ ಇನ್ನೂ ಹೆಮ್ಮರವಾಗಿ ಬೆಳೀತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದೇ ರೀತಿಯಾಗಿ ಈ ರಾಷ್ಟ್ರೋತ್ಥಾನ ಪರಿಷತ್ತಿಂದ ಪ್ರತಿಯೊಂದು ಜಿಲ್ಲೆಗೂ ಮತ್ತು ಪ್ರತಿಯೊಂದು ಪ್ರಾಂತದಲ್ಲಿನೂ ಒಂದು ಶಾಲೆಗಳನ್ನು ತೆರೆದು ಈ ನಮ್ಮ ದೇಶದ ಅಭಿವೃದ್ಧಿಗೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋಕ್ಕೆ ನಿಧಾನವಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಆ ಹೆಜ್ಜೆಗೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು. ಈ ಪ್ರೋತ್ಸಾಹಕ್ಕೆ ನಮ್ಮ ಹೊಸಪೇಟೆ ಶಾಲೆಗೆ ನಮ್ಮ ಫ್ಯಾಮಿಲಿಯಿಂದ ಆದಷ್ಟು ಪ್ರಯತ್ನ ಮಾಡಿ ಪ್ರೋತ್ಸಾಹ ಕೊಡಬೇಕಂತ ನಾವು ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಇನ್ನೂ 1 ವರ್ಷ 2 ವರ್ಷದಲ್ಲಿ ಹೊಸಪೇಟೆಯಲ್ಲಿ ಕೂಡ ಈ ಶಾಲೆ ಆಗ್ಬೋದು ಅಂತ ನಮಗೆ ಅನ್ನಿಸ್ತಾ ಇದೆ. ಹೊಸಪೇಟೆಯಲ್ಲಿ ಸಾಕಷ್ಟು ಶಾಲೆಗಳು ಭಾಳ ಕಡಿಮೆ ಇದ್ದಾವೆ. ಸೊ ಇದು ಆದಷ್ಟು ಅವಶ್ಯಕತೆ ಇದೆ ಮತ್ತು ಎಲ್ಲವನ್ನು ಆಡಳಿತಾತ್ಮಕವಾಗಿ ನಾವೆಲ್ಲ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಸೊ ಶಾಲೆ ಬೇಗ ಆಗಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಸಣ್ಣ 1-2 ಮಾತುಗಳನ್ನ ಹೇಳಿ ಇಲ್ಲಿಗೆ ನಾನು ಮುಗಿಸ್ತೀನಿ.